ನನಗೆ ತೋಟ ಮಾಡೋದಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದ ನಮ್ಮ ಸ್ಕೂಲಲ್ಲಿ ಮಕ್ಕಳನ್ನೆಲ್ಲ ಸೇರಿಸಿ ತೆಂಗಿನ ಸಸಿ ನಡೆಸಿದ್ರು. ತುಂಬ ವರ್ಷ ನಾನು ನೆಟ್ಟ ಗಿಡ ಅಯ್ಯೋ ಬೆಳೀತಾ ಇದೆ, ನಾನು ನೀರು ಹಾಕಿದ್ದು, ನಾನು ಗೊಬ್ಬರ ಹಾಕಿ ಬೆಳೆಸಿದೆ ಅಂತ ಖುಷಿ ಕೊಡ್ತಾ ಇತ್ತು. ಆ ಖುಷಿಗೆ ನನ್ನ ಗೆಳೆಯರ ಜೊತೆ ಸೇರಿ ನಮ್ಮ ಗೆಳೆಯರದ್ದು ಗೀಟಕ್ಕೆ ಹೋದಾಗ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಅವಾಗ ತುಂಬ ಫಾರ್ಮ್ ಹೌಸ್ಗಳಿತ್ತು. ನನ್ನ ಗೆಳೆಯರ ಸಂಬಂಧಿಕರದವರದೆಲ್ಲ ಅಲ್ಲಿರೋದು. ನಾವುಗಳು ಭಾನುವಾರ ಬಂತು, ರಜಾ ಬಂತು ಅಂದರೆ ಹೋಗ್ಬಿಡ್ತಿದ್ವಿ ಅಲ್ಲಿಗೆ. ಹೋಗಿ ಅಲ್ಲಿ ತೋಟ ಮಾಡೋದು. ನಮಗೆ ಗೊತ್ತಿರೋ ಗಿಡ ತೊಗೊಳ್ಳೋದು, ನಮ್ಗೆ ಹೆಂಗೆ ಬರುತ್ತೋ ಹಂಗೆ ಅದನ್ನು ಅದಕ್ಕೆ ನೆಡೋದು. ನಾನು ನೆಟ್ಟಿದ್ದು ಎಷ್ಟು ಚೆನ್ನಾಗಿ ಬೆಳೀತಲ್ಲ, ನಾನು ನೆಟ್ಟಿದ್ದು ಬಾಡಾಯ್ತಲ್ಲ, ನಾನು ನೆಟ್ಟಿದ್ದಕ್ಕೆ ನಾನು ನೀರು ಹಾಕೋಕ್ಕೆ ಹೋಗಬೇಕು ಅಂತೆಲ್ಲ ಅನ್ನಿಸ್ತಾ ಇರೋದು. ಆಮೇಲೆ ಅದನ್ನು ನೋಡ್ತಾ ಹೋದೆ, ಏನಿದು, ಎಲ್ಲಿಂದ ಬರ್ತಿದ್ದು ಈ ಭಾವನೆ, ನಾನು ಅನ್ನೋದು ಖುಷಿನೂ ಕೊಡ್ತಾಯಿದೆ, ನಾನು ನೆಟ್ಟೇನು ದುಃಖನೂ ಕೊಡ್ತಾಯಿದೆ, ವಿಚಿತ್ರವಾಗಿದೆಯಲ್ಲ ಇದು ಅಂತ ಅನ್ಸೋಕ್ಕೆ ಶುರು ಆಯಿತು. ಆಮೇಲೆ ಪ್ರಕೃತಿಯಲ್ಲಿ ಸುತ್ತಮುತ್ತ ಮರಗಳು, ಚಾಮುಂಡಿ ಬೆಟ್ಟದ ಮರಗಳು, ದಾರಿಯಲ್ಲಿರೋ ಮರಗಳು ಇವೆಲ್ಲ ನೋಡುವಾಗ ನನಗೆ ಹೌದಲ್ಲ, ಇದೆಲ್ಲ ನಾನು ನೆಟ್ಟೇ ಇಲ್ಲ, ಆದರೂ ಇವೆಲ್ಲ ಬೆಳೀತಿದೆಯಲ್ಲ, ಹಂಗಾರೆ ನಾನೊಬ್ಬನೇ ತೋಟಿಗ ಅಲ್ವಲ್ಲ ಇದಕ್ಕೆ ತೋಟ ಮಾಡೋ ಮಾಲಿ ಬೇರೆಯವನಿದಾನಲ್ಲ, ಅವನು ಪಡ್ಕೊಂಡು ಮಳೆ ಬರೆಸ್ತಾನೆ, ಗೊಬ್ಬರ ಹಾಕ್ತಾನೆ, ಏನೇನ್ಬೇಕು ಅದು ಮಾಡ್ತಾ ಇದ್ದಾನಲ್ಲ, ನಾನೊಂದು ಗಿಡ ನೆಟ್ಬಿಟ್ಟು ನಾನು ನೆಟ್ಟೆ ಅನ್ನಲ್ಲ, ಮತ್ತು ಏನೇ ಗೊಬ್ಬರ ಹಾಕು, ಮತ್ತೊಂದು ಹಾಕಿದ್ರು ಅದು ಮೊಳಕೆ ಹೊಡೆಯೋದು, ಬೆಳಿಬೇಕಂದಾಗಲೇ ಬೆಳೆಯೋದು, ಹೂ ಬಿಡಬೇಕು ಅಂದಾಗ ಆ ಋತುಮಾನ ತಕ್ಕಂಗೆ ಬಿಡೋದು. ನನ್ನ ಕೆಲಸ ಬರೀ ನೀರು ಹಾಕೋದು, ಗೊಬ್ಬರ ಹಾಕೋದು ಇಷ್ಟೇ ಅಲ್ವಾ? ಅದನ್ನು ಕುರಿ ಮೇಕೆಗಳಿಂದ ಕಾಪಾಡೋದು, ಕ್ರಿಮಿ ಕೀಟಗಳಿಂದ ಕಾಪಾಡೋದು ಇದೇ ಅಲ್ವಾ ನನ್ನ ಕೆಲಸ, ಅಷ್ಟೇ ಅಲ್ವಾ? ಇದಕ್ಕೆ ಹೋಗ್ಬಿಟ್ಟು ನಾನು ಮಾಡಿದೆ ಅನಿಸ್ತಿದೆಯಲ್ಲ ಅಂತ ಮುಂದೊಂದು ದಿನ ಅನ್ಸಕ್ಕೆ ಶುರು ಆಯಿತು. ಅದನ್ನು ವ್ಯಕ್ತಪಡಿಸೋಕೆ ನಂಗೆ ಗೊತ್ತಾಗ್ತಾ ಇಲ್ಲ ಚಿಕ್ಕ ವಯಸ್ಸಲ್ಲಿ. ಈಗ ಅದನ್ನು ವ್ಯಕ್ತಪಡಿಸೋಕ್ಕೆ ಪ್ರಯತ್ನ ಪಡ್ತೀನಿ, ಇಲ್ಲ ಅಂತಲ್ಲ, ಆದರೆ ಆಗ ನನಗದು ಗೊತ್ತಾಗ್ತಿರ್ಲಿಲ್ಲ ಏನು ಭಾವನೆ ಇದು ಅಂತ. ಈಗ ಅದನ್ನು ಬಿಡಿಸೇಳಕ್ಕೆ ಸಾಧ್ಯ ಆಗ್ತಿರ್ಬೋದು. ಆ ವಯಸ್ಸಲ್ಲಿ ಅದು ಕಷ್ಟ, ಎಲ್ಲಿಂದ ಬರ್ತದೆ, ಇದು ಏನಿದು, ನಾನು ಆತ್ಮಾವಲೋಕನ ಮಾಡ್ಕೋತಿದ್ದೀನಿ ಅನ್ನೋದು ಕೂಡ ಪದ ಗೊತ್ತಾಗ್ತಿರ್ಲಿಲ್ಲ ಅನ್ಸುತ್ತೆ ಬಹುಶಃ ಹೇಳಕ್ಕೆ ನನಗೆ. ಅವಾಗಿನ ಚಿಕ್ಕ ಹುಡುಗರ ಮಧುನ ಕರ್ಕೊಂಬಂದು ಮಾತಾಡ್ಸಿದ್ರೆ ಇವತ್ತು ಅವನ ಹತ್ರ ಪದಗಳಿಲ್ಲ ಅದನ್ನು ವ್ಯಕ್ತಪಡಿಸೋಕ್ಕೆ, ಆ ತಳಮಳಗಳನ್ನು. ಸರಿ, ಆಮೇಲೆ ಹೋಗ್ತಾ ಸಾಹಿತ್ಯ ಮತ್ತೊಂದು ಇದರ ಕಡೆಗೆ ಪರಿಚಯ ಆಗ್ತಾ ಮಾನಸ ಸರೋವರಲ್ಲಿ ಪುಟ್ಟಣ್ಣವರು ಶಿವರುದ್ರಪ್ಪ ಅವರ ಕವನವನ್ನು ಬಳಸಿದ್ದಾರೆ. ವೇದಾಂತಿ ಹೇಳಿದನು, ಮಣ್ಣು ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಅಂತ ಅವರು ಒಂದು ಕವನವನ್ನು ಮಾನಸ ಸರೋವರಲ್ಲಿ ತುಂಬ ಚೆನ್ನಾಗಿ ಬಳಸ್ತಾರೆ. ಹೌದಲ್ಲ, ಕರೆಕ್ಟ್, ನೋಡೋ ಬಗೆ ಅಷ್ಟೇ ಅಲ್ವಾ? ಬಟ್ ಇಲ್ಲಿ ಇಬ್ಬರದು ಒಂದು ದೃಷ್ಟಿಕೋನ ಇದೆಯಲ್ಲ, ಇದು ಸಮೀಕರಣ ಹೇಗೆ? ಒಬ್ಬ ವೇದಾಂತಿ ಕವಿ ಆಗೋದು, ಕವಿ ವೇದಾಂತಿ ಆಗೋದು, ಇಂಥದ್ದೊಂದು ಇರಬೇಕಲ್ವಾ ಅಂತ ಯೋಚನೆ ಬಂತು. ಅವಾಗ ಮತ್ತೆ ಹೊಳಿತೆ, ಹೌದಲ್ಲ, ಪುರಂದರದಾಸರು, ಕನಕದಾಸರು ಇವರೆಲ್ಲ ವೇದಾಂತಿಗಳೇ, ಆದರೂ ಕವನ ಕಟ್ಟಿದಾರಲ್ಲ, ಹಾಗಾದ್ರೆ ಇದು ವೇದಾಂತ ಮತ್ತು ಕವನದ್ದು ಒಂದು ಸಮೀಕರಣ ಇದೆ, ಯೋಗ ಭೋಗ ಸಂಯೋಗ ಥರ ಇಲ್ಲಿ ಒಂದು ಸಂಯೋಗ ಇದೆ ಅಂತ ಅನ್ಸಕ್ಕೆ ಶುರು ಆಯಿತು. ಆಮೇಲೆ ಹೇಗಂತಾರೆ ಅದನ್ನು, ಖಲೀಲ್ ಜಿಬ್ರಾನ್ ಒಂದು ಕಡೆ ಚೆನ್ನಾಗಿ ಹೇಳ್ತಾನೆ, ಒಬ್ಬ ವೇದಾಂತಿ, ಒಬ್ಬ ಕವಿ, ಒಬ್ಬ ಫಿಲಾಸಫರ್. ಈ ಕಡೆ ಮಧ್ಯ ನದಿ ಇದೆ, ಈ ಕಡೆ ಫಿಲಾಸಫರು, ಈ ಕಡೆ ಕವಿ ಇರ್ತಾನಂತೆ. ಕವಿ ನದಿ ದಾಟ್ಕೊಂಡು ಹೋಗ್ಬಿಟ್ರೆ ಅವನು ಫಿಲಾಸಫರ್ ಆಗ್ಬಿಡ್ತಾನಂತೆ, ಫಿಲಾಸಫರು ನದಿ ದಾಟ್ಕೊಂಡು ಈ ಕಡೆ ಬಂದ್ಬಿಟ್ರೆ ಅವನು ಕವಿ ಆಗ್ಬಿಡ್ತಾನಂತೆ. ಒಂದು ನದಿಯ ವ್ಯತ್ಯಾಸ, ಒಬ್ಬ ಆ ದಡ ಒಬ್ಬ ಈ ದಡ ಅಂತಾನೆ. ನಾನು ಹಾಗಾದ್ರೆ ಈ ನದಿ ಯಾವುದು ಅಂತ ಯೋಚನೆ, ಯಾಕೆ ಅವರಿಬ್ರು ಯಾವ ದಡದಿಂದ ಬೇರೆ ಆಗಿದ್ದಾರೆ ಅಂತ. ಈ ನದಿ ಇದೆಯಲ್ಲ, ಈ ಕಡೆ ಫಿಲಾಸಫರ್, ಈ ಕಡೆ ಕವಿ, ಇದರ ಮಧ್ಯ ನದಿ ಇದೆಯಲ್ಲ, ಆ ನದಿ ಯಾವುದು ಅಂತ ನನಗೆ ಯೋಚನೆ. ತಡ್ಕಾಡ್ತಿದ್ದೆ ಬದುಕಲ್ಲಿ, ವಿಚಿತ್ರ ತಡ್ಕಾಡ್ತಿದ್ದೆ. ಈಗ ಇಲ್ಲೇ ನೋಡಿ, ನಾನು
ಇಲ್ಲೆಲ್ಲ ಕಲ್ಲೆಲ್ಲ ಇತ್ತು, ಎಲ್ಲ ಕ್ಲೀನ್ ಎಲ್ಲ ಮಾಡಿಸಿ ಎಲ್ಲ ಮಾಡುವಾಗ ನೆಲ ಭದ್ರ ಇರಲಿ ಅಂತ ಈ ಕಲ್ಲುಗಳೆಲ್ಲ ಹಾಕ್ಸಿದ್ದೆ, ಜಲ್ಲಿ ಕಲ್ಲೆಲ್ಲ ಹಾಕಿಸಿ ನೆಲ ಸ್ವಲ್ಪ ಭದ್ರ ಮಾಡಿಸಿದ್ದೆ. ಆಮೇಲೆ ಇಲ್ಲಿ ಗಿಡ ಹಚ್ಚೋಣ, ತೋಟ ಮಾಡೋಣ ಅನ್ನಿಸ್ತು. ಮತ್ತೆ ಮಣ್ಣು ಹಾಕಿಸ್ದೆ. ಈಗ ಮತ್ತೆ ನನಗೆ ಗಿಡ ನೆಡಬೇಕು ಅಂತ ಅಗಿಯಕ್ಕೆ ಹೋದರೆ ಯಾವುದು ಭದ್ರ ಮಾಡಬೇಕು ಅಂತ ಹೋಗಿದ್ನೋ ಅದು ನನಗೆ ಈಗ ಸಿಗ್ತಿದೆ. ಅದು ನನಗೀಗ ಅಯ್ಯೋ ಇಲ್ಲ ಇಷ್ಟೊಂದೆಲ್ಲ ಕಲ್ಲಿದೆಯಲ್ಲ, ಇಲ್ಲಿ ಮತ್ತೆ ಬೇರು ಬಿಡುತ್ತೋ ಇಲ್ವೋ, ಅಗಿಯೋದಕ್ಕೆ ಕಷ್ಟ ಆಗ್ತಿದೆಯಲ್ಲ, ಇವೆಲ್ಲ ಮತ್ತೆ ಥಾಟ್ಸ್ ಬರ್ಬೋದು. ಇದು ಬದುಕು ಹೀಗೇನೆ ಅಲ್ವಾ ಅಂತ ಅನ್ನಿಸ್ತು. ಆವಾಗ ಅದು ಅರ್ಥ ಆಗ್ತಾ ಹೋಗ್ತು. ಹಾಗಾದರೆ ಈ ಒಬ್ಬ ಫಿಲಾಸಫರು, ಈ ಕಡೆ ಕವಿ ಮಧ್ಯೆ ಇರೋ ಆ ನದಿ ಯಾವುದು? ಆಗ ಹೌದಲ್ಲ, ಅದೇ ಪ್ರೇಮ. ಈ ಪ್ರೇಮ ಎನ್ನುವ ನದಿಯನ್ನು ಒಬ್ಬ ವೇದಾಂತಿ ದಾಟ್ಕೊಂಡು ಬಂದರೆ ಆತನಲ್ಲೂ ಕಾವ್ಯ ಮೂಡುತ್ತೆ. ಒಬ್ಬ ಕವಿಯಲ್ಲಿ ಪ್ರೇಮ ಮೂಡಿದ್ರೆ ಆತ ಕೂಡ ವೇದಾಂತಿ ಆಗ್ತಾನೆ. ಆ ಪ್ರೇಮ ಒಂದೇ ಇದಕ್ಕೆ ಕೊರತೆ ಅಂತ ಅನ್ನಿಸ್ತು. ಯಾವಾಗಲ್ಲಿ ಪ್ರೇಮದ ಕೊರತೆ ಅಂತ ಗೊತ್ತಾಯಿತು, ಹಾಗಾದರೆ ಇದಕ್ಕೆ ನಾನು ಮರ ಬೆಳೆಸ್ದೆ, ನಾನು ಗಿಡ ಬೆಳೆಸ್ದೆ ಅನ್ನೋ ಥಾಟ್ ಹೋಗಬೇಕು. ಆ ಥಾಟ್ ಇರೋದಕ್ಕೆ ಇಷ್ಟೆಲ್ಲ ಸಮಸ್ಯೆ. ನನಗೆ ತೋಟ ಮಾಡೋಕ್ಕೆ ಇಷ್ಟ, ನಾನು ತೋಟ ಮಾಡ್ತೀನಿ ಅಷ್ಟೇ. ಹಾಗೆ ಗುಂಡಪ್ಪ ಚೆನ್ನಾಗಂತಾರೆ, ಕಾಳನ್ನು ಉದಯದಿ ಬಿತ್ತೆ. ನಾವು ಬೆಳಿಗ್ಗೆ ಕಾಳನ್ನ ಬೆಳಗ್ಗೆ ಬಿತ್ತಿದ ತಕ್ಷಣ ಸಂಜೆ ಒಳಗಡೆ ಅದು ಫಲ ಕೊಡಬೇಕು ಅಂದರೆ ಸಾಧ್ಯ ಇದೆಯಾ? ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಆ ಥರದಲ್ಲಿ ಮಾಡೋಕ್ಕೆ ಹೋದರೆ ಅದು ಪಾಕ ಆಗತ್ತಾ? ಸಾಧ್ಯ ಇಲ್ಲ. ತಾಳ್ಮೆಯ ಪರಿಪಾಕ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ಆ ತಾಳ್ಮೆನೇ ನಮಗೆ ಮುಖ್ಯವಾಗಿರೋದಂತೆ. ನೀಲು ಕಾವ್ಯದಲ್ಲಿ ಲಂಕೇಶ್ ಕೂಡ ಅದೇ ಅಂತಾರೆ, ನಾನು ಗಿಡ ಹಾಕಿ ಎಲ್ಲ ಮಾಡಿ ನೀರು ಹಾಕಿ ಗೊಬ್ಬರ ಎಲ್ಲ ಹಾಕ್ಬೋದು, ಆದರೆ ಹೂವನ್ನು ಅರಳಿಸೋಕ್ಕೆ ನನ್ನ ಕೈಲಿ ಆಗಲ್ಲ, ಅದು ನನ್ನ ಅಸಹಾಯಕತೆ ಅಂತ ಲಂಕೇಶು ತಮ್ಮ ನೀಲು ಕಾವ್ಯದಲ್ಲಿ ಒಂದು ಚಿಕ್ಕ ಒಂದು ಮುಕ್ತಕವನ್ನು ಸೇರಿಸ್ತಾರೆ. ತುಂಬ ಸೊಗಸಾಗಿತ್ತು. ಅದೊಂಥರ ಹೇಗೆ ಅಂದರೆ ನಾನು ಅನ್ನೋದು ಹೊಡೆದಾಕೋದಕ್ಕೆ ತುಂಬ ಒಳ್ಳೆ ಕವನ, ಚಿಕ್ಕದು 3 ಸಾಲು. ಇಂಥವು ನನಗೆ ತೋಟ ಮಾಡ್ತಾ ಗಿಡ ಹಾಕೋದ್ರಿಂದ ಇದನ್ನು ನನಗೆ ಅದು ಅರಿವಿಗೆ ಬರ್ತಾ ಹೋಯ್ತು ಅಂತ ಅನ್ಬೋದು. ಹಾಗೆ ಈ ಮಣ್ಣಿದೆಯಲ್ಲ, ಇದು ಭಾರಿ ವಿಶೇಷ. ಇದರಿಂದ ನಾವು ತುಂಬ ಕಲಿದಿರುತ್ತೆ. ಒಂದು ತತ್ವಪದ ಇದೆ, ಮಣ್ಣಿಂದ ಕಾಯ ಮಣ್ಣಿಂದ ಅಂತ. ನಮ್ಮ ದೇಹ ಮಣ್ಣಿಂದನೇ ಬಂದಿರೋದು. ಈ ಮಣ್ಣಿಂದ ನಮಗೆ ಗಿಡಗಳು ಬೆಳೆಯುತ್ತೆ, ಆಹಾರ ಬೆಳ್ಕೊತೀವಿ, ಅದನ್ನು ತಿಂತೀವಿ, ಮತ್ತೆ ಈ ದೇಹ ಸದೃಢವಾಗ್ತಾ ಹೋಗುತ್ತೆ. ನಮ್ಮ ದೇಹವನ್ನು ಕೊಡೋದು ಈ ಮಣ್ಣಿಂದನೇ ನಾವು ಬಂದ್ವಿ, ಮಣ್ಣಲ್ಲಿ ಮತ್ತೆ ಮಣ್ಣಾಗಿ ಹೋಗುತ್ತೆ ಈ ದೇಹ. ಇದೆಲ್ಲವೂ ಕೊನೆಗೆ ಮಣ್ಣಿಂದ ಬಂದಿರೋದು. ಈ ಗಿಡದ ಈ ರೆಂಬೆ, ಕೊಂಬೆ, ಈ ಬೇರು, ಇಲ್ಲಿರೋಂಥ ಈ ಎಲೆ, ಈ ಕಲ್ಲುಗಳು, ಇದೆಲ್ಲವೂ ಒಂದೇ, ಆ ಮಣ್ಣಿಂದನೇ ಬಂದಿರೋದು. ಪುರಂದರ ವಿಠಲನ ಪುರವೆಲ್ಲ ಮಣ್ಣು. ಪುರಂದರ ವಿಠಲ ಅಂದರೆ ಪುರದಲ್ಲಿ ಇರುವವನು ಅಂತ. ವಿಠಲ ಅಂದರೆ ವಿಷ್ಣು ಹೋಗಿ ಅಪಭ್ರಂಶವಾಗ್ತಾ ಆಗ್ತದು ವಿಠ್ಠು ಆಯಿತು. ವಿಟ್ಟು ಹೋಗಿ ಕೊನೆಗೆ ವಿಠಲ ಆಯಿತು. ವಿಷ್ಣು ಅಂದರೆ ವಿಶ್ವದ ಒಳಗೆ ಹೊಕ್ಕಿರುವವನು ಅಂತ. ಸೊ ಯಾರು ವಿಶ್ವದಲ್ಲಿ ಹೊಕ್ಕಿದ್ದಾನಲ್ಲ ಆ ವಿಶ್ವ, ಅದು ಪುರ. ಅದಕ್ಕೆ ಆತ ಪುರುಷ ಅಂದರೆ ಪುರದಲ್ಲಿ ಇರುವವನು ಅಂತ. ಪುರದಲ್ಲಿ ಇರುವ ವಿಷ್ಣು ಇದನ್ನಲ್ಲ, ಅದು ಅಂತ ಪುರಂದರ ವಿಠಲ ಅಂದರೆ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದರೊಳಗೆ ಹೊಕ್ಕಿರುವವನು ಪುರಂದರ ವಿಠಲ. ಈ ಪುರಂದರ ವಿಠಲನ ಪುರ ಇದೆಯಲ್ಲ, ಅವನು ಎಲ್ಲಿದ್ದಾನಲ್ಲ, ಪುರಂದರ ವಿಠಲನ ಪುರವೆಲ್ಲ ಮಣ್ಣು. ಅದು ಒಂದೇ ಮಣ್ಣಿಂದನೇ ಆಗಿರೋದು ಅವೆಲ್ಲವೂ. ಮತ್ತು 3 ಕಣ್ಣು ಇರುವವನ ಕೈಲಾಸ ಮಣ್ಣು ಅಂದ್ಬಿಡ್ತಾರೆ. ಅದು ಕೂಡ ಕೊನೆಗೆ ಮಣ್ಣೇನೆ ಅಪ್ಪ, ಇನ್ನೇನೂ ಇಲ್ಲ. ಅವಾಗ ಏನಪ್ಪ ಇದು ಪುರಂದರ ವಿಠಲನ ಪುರವೆಲ್ಲ ಮಣ್ಣು, ಸರಿ ವೈಕುಂಠ ಮಣ್ಣು, ಹೇಗೆ ದೇಹ ಎಲ್ಲ ಯಾಕೆ ಮಣ್ಣಾಗತ್ತಾಗಾರೆ? ಕೈಲಾಸ ಮತ್ತು ಯಾಕೆ ಮಣ್ಣಾಗಬೇಕಿತ್ತು? ವೈಕುಂಠ ಯಾಕೆ ಮಣ್ಣಾಗಬೇಕಿತ್ತು? ಮಣ್ಣಿಂದ ಆಗಿರೋದಾ ಅಂತ ಯೋಚನೆ ಮಾಡಿದ್ರೆ ಇಲ್ಲ. ಇವನು ನಮಗೆ ಕಾಣುವ ವಸ್ತುಗಳೆಲ್ಲ ಇದೆಯಲ್ಲ, ಅದು ಸೃಷ್ಟಿ ಅಂತೀವಲ್ಲ, ಆ ಸೃಷ್ಟಿ ಒಂದು ತತ್ವದಿಂದನೇ, ಒಂದರಿಂದನೇ ಎಲ್ಲ ಆಗಿರೋದು. ಇಲ್ಲಿರೋ ಎಲೆ, ಈ ಕಾಂಡ, ಇದರೊಳಗಿರೋ ಬೇರು, ಈ ಮಣ್ಣು, ಈ ಸ್ಟೀಲು, ಇವೆಲ್ಲ ಒಂದರಿಂದನೇ ಬಂದಿರೋದಪ್ಪ. ಆ ಮೂಲ ವಸ್ತು ಒಂದೇ ಅಂತ ಮೊದಲು ನಮಗೆ ಕಣ್ಣಿಗೆ ಕಾಣೋ ಪ್ರಪಂಚವೆಲ್ಲ ಒಂದು ವಸ್ತುಗಳಿಂದ ಆಗಿದ್ರೆ, ಆ ಮೂಲ ವಸ್ತು ಎಲ್ಲಿಂದ ಬಂತು? ಅದು ಭಗವಂತನಿಂದನೇ ಬಂತು. ಹಾಗಾಗಿ ಅವನೊಂದು ಕಡೆ ಕೈಲಾಸದಲ್ಲಿ ಇದ್ದಾನೆ ಅಂದರೆ ಅದು ಕೂಡ ಮಣ್ಣು ಅಂದರೆ ಒಂದೇ
ಯಾವುದೋ ಒಂದೇ ತತ್ವದಿಂದ ಎಲ್ಲವೂ ಆಗಿರೋದು. ಪುರಂದರ ವಿಠಲನ ಪುರವೆಲ್ಲ ಮಣ್ಣು, ಮೂರು ಕಣ್ಣಿರುವವನ ಕೈಲಾಸ ಮಣ್ಣು ಉತ್ತಮವಾದ ವೈಕುಂಠ ಮಣ್ಣು ಅಂತ ಎಲ್ಲವೂ ಒಂದೇ ವಸ್ತುವಿಂದ ಆಗಿರೋದು ಅಂತ ಅದು ಹೇಳ್ತಾ ಹೋಗುತ್ತೆ. ಅಂದರೆ ಯಾವಾಗ ನಮಗೆ ಒಂದೇ ವಸ್ತುವಿಂದ ಗೊತ್ತಾಗುತ್ತೆ, ನಮಗೆ ತಾನಾಗೆ ದ್ವೇಷ, ಹಗೆತನ ಇಂಥವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮೂಲ ವಸ್ತುವನ್ನು ನಾವು ನೋಡೋದ ಕಡೆ ಶುರು ಮಾಡಬೇಕು. ಆಗ ಭೇದ ಭಾವಗಳು ಅಳಿತಾ ಹೋಗುತ್ತೆ. ಇಲ್ಲಿ ಮಜಾ ನೋಡಿ, ಇವೆಲ್ಲ ಬೇರೆ ಇದೆ. ಈ ಎಲೆ ಬೇರೆ, ಕಾಂಡ ಬೇರೆ, ಮತ್ತೊಂದು ಇವೆಲ್ಲವೂ ಬೇರೆ. ಇದು ಒಂದರಿಂದಲೇ ಆಗಿದೆ. ಮೂಲದಲ್ಲಿ ಇದು ಅದ್ವೈತ, ಒಂದೇ ವಸ್ತುವಿನಿಂದ ಆಗಿದೆ. ಇದೆಲ್ಲ ವ್ಯಕ್ತವಾದ ರೂಪ. ಬೀಜ ವೃಕ್ಷ ನ್ಯಾಯ ಅಂತ ಹೇಳ್ದಂಗೆ, ಒಂದು ಬೀಜ ತಗೊಂಡು ನೆಡ್ತೀವಿ, ಮೊಳಕೆ ಹೊಡೆದು ಇದು ಗಿಡವಾಗಿದೆ. ಬೀಜ ಎಲ್ಲೈತೆ ಕೇಳಿದ್ರೆ ಆ ಬೀಜವೇ ವ್ಯಕ್ತ ರೂಪ, ಈ ರೀತಿ ಗಿಡವಾಗಿ ನಿಂತಿದೆ. ಮೂಲ ವಸ್ತು ಒಂದೇ ಆಗಿದೆ. ಆದರೆ ನೋಡೋದಕ್ಕಿದು ಭೇದ. ಈ ಎಲೆ ತಕ್ಕಂಗೆ ಈ ಎಲೆ ಇಲ್ಲ, ಈ ಎಲೆ ತಕ್ಕಂಗೆ ಈ ಎಲೆ ಇಲ್ಲ. ಆಕಾರ ಬದಲಾಗುತ್ತೆ, ಸ್ವಲ್ಪ ಶೇಡ್ ಬದಲಾಗುತ್ತೆ. ಇದರಲ್ಲೇ ಮತ್ತೆ ಇದೊಂದು ಭೇದ ಇದೆ, ಇದಿದ್ದಂಗೆ ಇದಿಲ್ಲ. ಇದರ ಮತ್ತೆ ಒಂದು ಟೆಕ್ಸ್ಚರ್ ಕೊಟ್ಟಿರ್ತಾನೆ ಭಗವಂತ, ಅದು ಕೂಡ ಬೇರೆ. ಆ ಗಿಡ ಕೂಡ ಬೇರೆ. ಇದರಲ್ಲಿ ಭೇದ ಇದೆ. ಈ ಪಾಟ್ ಬೇರೆ, ಇಲ್ಲಿರೋ ಮಣ್ಣು ಬೇರೆ, ಇಲ್ಲಿರೋ ಟೆಕ್ಸ್ಚರ್ ಇರೋದು ಬೇರೆ. ಇದೆಲ್ಲ ಬೇರೆ ಬೇರೆ. ಇವೆಲ್ಲ ಭೇದವೇ, ಪಂಚಭೇದಗಳು ಅಂತ ಏನು ಮಧ್ವಾಚಾರ್ಯ ಹೇಳ್ತಾರೆ. ಹಾಗೆ ಈ ಜಡಕ್ಕೂ ಭೇದ. ಈ ಕಲ್ಲಿದ್ದಂಗೆ ಈ ಮಣ್ಣಿಲ್ಲ. ಈ ಎಲೆ ಜಡ ಆದರೆ ಎಲೆ ಇದ್ದಂಗೆ ಈ ಕಲ್ಲಿಲ್ಲ. ಈ ಜಡ ಮತ್ತು ಜಡಕ್ಕೂ ಭೇದ. ಇವೆರಡೂ ಜಡ ಅಂತ ತಗೊಂಡ್ರು ಇದಿದ್ದಂಗೆ ಇದಿಲ್ಲ. ಆಕಾರದಲ್ಲಿ ಮತ್ತೊಂದರಲ್ಲಿ ವ್ಯತ್ಯಾಸ. ಈ ಕಲ್ಲಿಗೂ ವ್ಯತ್ಯಾಸ. ಇವೆರಡು ಬೇರೆ ಥರ ಇದೆ. ಗುಣಗಳಲ್ಲಿ ಬೇರೆ ಥರ ಇರುತ್ತೆ. ಆ ಬಂಡೆ ಬೇರೆ ಥರ ಇದೆ. ಹಾಗೆ ಈ ಕಬ್ಬಣ ಜಡ, ಈ ಜಡ ಮತ್ತು ಇದೆರಡು ಜಡವೇ ಆದರೂ ಕಬ್ಬಣ ಬೇರೆ ಥರ ಇದೆ, ಕಲ್ಲು ಬೇರೆ ಥರ ಇದೆ. ಜಡಕ್ಕೂ ಭೇದ. ಜಡ ಮತ್ತು ಜೀವಕ್ಕೂ ಭೇದ. ಇದು ಚೈತನ್ಯ ಇದೆ ಅನ್ನೋದಾದರೆ ಆ ಚೈತನ್ಯಕ್ಕೆ ಇದಕ್ಕೆ ಭೇದ ಇದೆ. ಜೀವಕ್ಕೂ ಭೇದ. ದೇಹದಲ್ಲಿ, ಆತ್ಮ ದೇಹದಲ್ಲಿದ್ದಾಗ ಜೀವ ಅಂತೀವಿ, ಜೀವಾತ್ಮ ಅಂತ. ಇದು ದೇಹವಾದರೆ ಗಿಡಕ್ಕೆ ಇದ್ರೊಳಗೊಂದು ಚೈತನ್ಯ ಇದೆ, ಆತ್ಮವೇ ಇದೆ. ಇದರಲ್ಲಿದ್ದಾಗ ಇದು ಜೀವ. ಈ ಜೀವಕ್ಕೂ ಭೇದ. ನಂತರ ಇದು ಸ್ಕೂಲ್ಗೆ ಹೋಗಲಿಲ್ಲ, ಕಾಲೇಜ್ಗೆ ಹೋಗಲಿಲ್ಲ, ಇದು ಆರಾಮಾಗಿ ಇಲ್ಲೇ ಇದೆ ನೆಮ್ಮದಿಯಾಗಿ. ಹಾಗೆ ಈ ಜೀವಕ್ಕೂ ಭೇದ. ಮತ್ತು ಈ ಜಡಕ್ಕೂ ಪರಮಾತ್ಮನಿಗೂ ಭೇದ. ಅವನ ಥರ ಇದಿಲ್ಲ. ಇದು ಅವನಿಂದನೇ ಆಗಿದೆ, ಬಟ್ ಅವನ ಥರ ಇದಿಲ್ಲ. ಹಾಗೆ ಆತ್ಮ ಜೀವಕ್ಕೂ ಪರಮಾತ್ಮನಿಗೂ ಭೇದ. 5 ಭೇದಗಳು ಅಂತಂದರು. ಇದು ಕಾಣುವಂತಹ ಸತ್ಯ. ಇದು ಹೌದು, ಈ ಭೇದಗಳೆಲ್ಲ ಇದೆ. ಆದರೆ ಇವೆಲ್ಲರಲ್ಲಿ ಯಾರಿದ್ದಾನೆ ಭಗವಂತ? ಇದೆಲ್ಲವೂ ವಿಶ್ವ ಅನ್ನೋದಾದರೆ, ಈ ಒಂದು ಚಿಕ್ಕ ಜಾಗ ಇದು ವಿಶ್ವ ಅನ್ನೋದಾದರೆ, ಈ ವಿಶ್ವದಲ್ಲಿ ಇರುವವನು ವಿಷ್ಣು. ಹಾಗೆ ಇದರಲ್ಲೂ ವಿಷ್ಣು ಇದ್ದಾನೆ, ಇದರಲ್ಲೂ ವಿಷ್ಣು ಇದ್ದಾನೆ, ಇದರಲ್ಲೂ ವಿಷ್ಣು ಇದ್ದಾನೆ, ಇದರಲ್ಲೂ ವಿಷ್ಣು ಇದ್ದಾನೆ, ಇದರಲ್ಲೂ ವಿಷ್ಣು ಇದ್ದಾನೆ. ಹಾಗಾಗಿ ಮೂಲ ವಸ್ತು ಒಂದು. ಇದನ್ನ ಮಧ್ವಾಚಾರ್ಯರು ಭೇದಗಳನ್ನ ಹೇಳ್ತಾ, ನೋಡಪ್ಪ ಎಲ್ಲದರಲ್ಲೂ ಭೇದ ಇದೆ, ಹಾಗಂತ ನೀ ಭೇದ ಮಾಡ್ತಾ ಕೂರಬೇಡ. ಜಡದಲ್ಲಿ ಜಡವಾಗಿ ಭಗವಂತ ಇದ್ದಾನೆ, ಚೇತನದಲ್ಲಿ ಚೇತನವಾಗಿ ಭಗವಂತ ಇದ್ದಾನೆ, ಅಣುವಲ್ಲಿ ಅಣುವಾಗಿ, ಮಹತ್ತಲ್ಲಿ ಮಹತ್ತಾಗಿದ್ದಾನೆ. ಅವನು ಹೇಗಿದ್ದಾನೆ ಹಾಗೆ ಗ್ರಹಿಸುವ ಪ್ರಯತ್ನ ಪಡು, ಅವನನ್ನು ನೋಡುವ ಪ್ರಯತ್ನ ಪಡು. ಮೂಲದಲ್ಲಿ ಒಂದೇ ಇದೆ, ಅದನ್ನು ನೋಡೋದಕ್ಕೆ ಪ್ರಯತ್ನ ಪಡು ಅಂತ ಮಧ್ವಾಚಾರ್ಯರು ಭೇದವನ್ನು ಹೇಳ್ತಾ ಮೂಲ ವಸ್ತು ಮಾತ್ರ ಒಂದೇ ಅಂತ ಹೇಳಿ ನಮಗೆ ಮತ್ತೆ ಮೂಲ ವಸ್ತು ಕಡೆ ನೋಡೋದಕ್ಕೆ ನಮಗೆ ವಿವೇಕವನ್ನು ಕೊಡ್ತಾರೆ. ಇವೆಲ್ಲ ಯಾಕೆ ಸಿದ್ಧಾಂತ ಬೇಕು? ದ್ವೈತವೋ ಅದ್ವೈತವೋ ಯಾಕೆ ಬೇಕು ಅಂತಂದರೆ, ನಮಗೆ 4 ಬೇಕು: ವಿವೇಕ, ವೈರಾಗ್ಯ, ಷಟ್ಸಂಪತ್ತು, ಮುಮುಕ್ಷತ್ವ ಅಂತ ಈ ಸಾಧನ ಚತುಷ್ಟಯ ಅಂತ ಅಂತೀವಿ. ಇದರಲ್ಲಿ ಮೊದಲು ಬೇಕಿರೋದು ವಿವೇಕ. ನಿತ್ಯಾನಿತ್ಯ ವಿವೇಕ ಅಂದರೆ ಯಾವ್ದು ಪರ್ಮನೆಂಟು, ಯಾವ್ದು ಟೆಂಪರರಿ ಅಂತ ಗೊತ್ತಾಗಬೇಕು. ಓಕೆ, ಇದೆಲ್ಲ ಭಗವಂತ ಸೃಷ್ಟಿ ಮಾಡಿರೋದು, ಆದರೆ ಇದು ಎಲ್ಲ ಕಾಲದಲ್ಲೂ ಒಂದೇ ರೀತಿ ಇರಲ್ಲ, ಇದು ಬದಲಾಗ್ತಿರುತ್ತೆ ಅಂತ ಗೊತ್ತಾದಾಗ ನಾನು ಈ ಬದಲಾವಣೆಗೆ ಅಂಟಿಕೊಳ್ಳುವುದಿಲ್ಲ. ನನಗೆ ಅರ್ಥ ಆಗತ್ತೆ, ಬದಲಾಗ್ತಾ ಇದೆ. ಇವಾಗ ಗಿಡ ಹಾಕಿದ್ದೀನಿ, ಎಷ್ಟು ಪ್ರೀತಿಯಿಂದ ಹಾಕಿದ್ದೀನಿ, ಇದು ಒಂದು ವಯಸ್ಸಾದ್ಮೇಲೆ ಇದು ದೇಹ ಬಿಡುತ್ತೆ, ಇದು ಒಣಗಿ ಬಾಡೋಗುತ್ತೆ. ಇದು ಅರಿವು ನನಗಿರಬೇಕು. ಇದು ಅನಿತ್ಯ. ಹಾಗಂತ ಅನಿತ್ಯ ಅಂದ್ಬಿಟ್ಟು ನಾನು ಇದಕ್ಕೆ ನೀರಾಗದೇ ಇರೋದಿಲ್ಲ, ಇದನ್ನು ಬೆಳೆಸದೇ ಇರೋದಿಲ್ಲ. ಬೆಳೆಸ್ಬೇಕು. ನಮ್ಮ ಜೀವನದಲ್ಲಿ ಎಲ್ಲವನ್ನು ನಾವು ನೀರು ಹಾಕಿ, ಗೊಬ್ಬರ ಹಾಕಿ ಬೆಳೆಸ್ತಾ ಹೋಗಬೇಕು. ಬೆಳೆಸುವಾಗ ಇದು ಅನಿತ್ಯ ಎನ್ನುವ ಅರಿವು ನನಗಿರಬೇಕು. ಆಗ ಇದನ್ನು ಬೆಳೆಸ್ತೀನಿ, ಸಂಸಾರದಿರ್ತೀನಿ, ಕರ್ತವ್ಯ ನಿಭಾಯಿಸ್ತಿರ್ತೀನಿ. ಆದರೆ ಈ ಗಿಡಕ್ಕೆ ನಾನು ಅಂಟಿಕೊಂಡಿಲ್ಲ. ಯಾಕೆಂದರೆ ಈ ಗಿಡ ಹಾಕ್ದೋ ನಾನಲ್ಲ,
ಇದು ಗಿಡ ಬೆಳೆಸ್ತಿರೋದು ನಾನಲ್ಲ. ಇದು ನೆಟ್ಟಿ ನೀರು ಹಾಕಿ ಗೊಬ್ಬರ ಹಾಕಿ ಇದಕ್ಕೊಂದು ಬೇಲಿ ಹಾಕೋದಷ್ಟೇ ನನ್ನ ಕೆಲಸ. ಇದು ಬೀಜದಿಂದ ಈ ಹಂತಕ್ಕೆ ಬರೋದಕ್ಕೆ ಇಲ್ಲಿ ನನ್ನ ಪಾಲು ಏನೂ ಇಲ್ಲ, ಇದು ಭಗವಂತನ ಪಾಲಿದೆ. ಹಾಗಾಗಿ ನನ್ನ ಕೆಲಸ ಕಾಪಾಡಿಕೊಳ್ಳುವುದಷ್ಟೇ ಹೊರತು, ನನ್ನ ಪ್ರಯತ್ನ, ನನ್ನ ಕರ್ಮ ಮಾಡುವುದಷ್ಟೇ ಹೊರತು ಫಲ ನನ್ನ ಕೈಯಲ್ಲಿಲ್ಲ. ಇದಾದಾಗ ಏನಾಗುತ್ತೆ, ನಮಗೆ ತಾನಾಗಿ ವೈರಾಗ್ಯ ಬರುತ್ತೆ. ನಮಗೆ ಭಾವನೆಗಳಿಂದ ಯೋಚನೆ ಮಾಡೋದು ಬಿಟ್ಟು ಕರ್ತವ್ಯದ ಆಧಾರದ ಮೇಲೆ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಇದು ಚೆನ್ನಾಗಿ ಬಂದರೂ ಗಿಡನೇ, ಚೆನ್ನಾಗಿ ಬಂದಿಲ್ಲ ಅಂದ್ರೂ ಗಿಡನೇ. ಅವಾಗ ಯಾವ ಗಿಡ ಬೇಕಾದ್ರೂ ನೆಡ್ಬೋದು, ಯಾವ ಗಿಡ ಬೇಕಾದ್ರೂ ಬೆಳೆಸ್ಬೋದು, ಮತ್ತು ಯಾವ ಗಿಡ ಸಿಕ್ಕೋದಕ್ಕೆ ನೀರು ಹಾಕ್ಬೋದು. ನಮ್ಮ ಮನೆ ಗಿಡಕ್ಕೆ ನೀರು ಹಾಕಬೇಕು ಅಂತಿರಲ್ಲ. ಅವಾಗ ದಾರಿಯಲ್ಲಿ ಹೋಗ್ತೀವಿ, ಯಾವುದೋ ಒಂದು ಗಿಡ ಬಾಡೋಗ್ತಿದ್ದು ಅದಕ್ಕೆ ನೀರು ಹಾಕ್ಬಿಟ್ಟು ಹೋಗ್ಬೋದು. ಹಾಗೆ ಈ ವಿವೇಕ ಮತ್ತು ವೈರಾಗ್ಯ ಬರೋದಕ್ಕೆ ಆ ರೀತಿ ಸಿದ್ಧಾಂತವನ್ನು, ಈ ಕಲ್ಪನೆಯಲ್ಲಿ ಎಲ್ಲವೂ ಅದ್ವೈತ ಅಂತ ಹೇಳಿಕೊಂಡು ಶಂಕರಾಚಾರ್ಯರು ಹೇಳಿದ್ದು, ಅಭಿನವಗುಪ್ತ, ವಸುಗುಪ್ತ, ಉಪನಿಷತ್ಕಾರರು ಇವರೆಲ್ಲ ಹೇಳಿದಂಥ ಸಿದ್ಧಾಂತವನ್ನು ಬರೀ ಗಿಣಿಪಾಠ ಮಾಡ್ಕೊಂಡು ಕೂತಾಗ ಅದ್ವೈತ ಅನ್ನೋ ಅದ್ವೈತ ಸಿದ್ಧಾಂತ ಅಂತೆಲ್ಲ, ಅದೆಲ್ಲೂ ಅದ್ವೈತ ಸಿದ್ಧಾಂತ ಅಂತ ಇಲ್ಲ. ಇದನ್ನು ಆಮೇಲೆ ತದನಂತರದಲ್ಲಿ ಅದ್ವೈತ ಸಿದ್ಧಾಂತ ಅಂತ ಮಾಡಿಕೊಂಡು ಮಾಯೆ ಅನ್ನೋದನ್ನ, ಜಗತ್ತು ಮಿಥ್ಯ ಅನ್ನೋದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆಲ್ಲ ಅಪಭ್ರಂಶವಾದಾಗ ಪಾಪ ಮಧ್ವಾಚಾರ್ಯರು ಬಂದು ಅದನ್ನ ಇಲ್ಲಪ್ಪ ಇದು ಸತ್ಯ ಅಂತ ಹೇಳ್ಬೇಕಾಗಿ ಬಂತು. ಸೊ ಇದು ಭೇದ. ಈಗ ಇದೇ ಗಿಡವನ್ನೇ ತಗೊಂಡ್ರೆ ಪೂರ್ಣಮದ ಪೂರ್ಣಮಿದಂ, ಅದು ಪೂರ್ಣ ಇದು ಪೂರ್ಣ ಅಂತ ಈಶೋಪನಿಷತ್ತು ಹೇಳುತ್ತೆ. ಇದು ಶಾಂತಿ ಮಂತ್ರ ಹೇಳುತ್ತೆ ಉಪನಿಷತ್ತದು. ಹಾಗೆ ಈಶಾವಾಸ್ಯಮಿದಂ ಸರ್ವಂ, ಈಶ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳುತ್ತೆ. ಅದಕ್ಕೆ ಆತ ವಿಷ್ಣು. ಮತ್ತು ವಿಶ್ವ ಅವನು ಹೇಗೆ ಸೃಷ್ಟಿ ಮಾಡಿದ್ದಾನೆ, ಒಂದು ಜೇಡ ಇರುತ್ತೆ, ಜೇಡ ತನ್ನೊಳಗಿಂದನೇ ವಸ್ತುವನ್ನು ತಗೊಂಡು ಹೇಗೆ ಜೇಡರ ಬಲೆ ಹೆಣೆಯುತ್ತೋ ಹಾಗೆ ಭಗವಂತ ತನ್ನೊಳಗಿಂದನೇ ವಸ್ತುಗಳು ತಗೊಂಡು ಮಾಡಿದ್ದಾನೆ. ಅವನ ಹೊರತಾಗಿ ಇನ್ಯಾರೂ ಇಲ್ಲ ಅಂತಂದಮೇಲೆ ಈ ವ್ಯಕ್ತವಾಗಿರೋ ಜಡ ಇದೆಯಲ್ಲ, ಈ ಮೂಲ ವಸ್ತು ಕೂಡ ಆತನೇ. ಇದು ಅವನ ವ್ಯಕ್ತ ಸ್ವರೂಪ, ಹಾಗೆ ಇದು ಕೂಡ ಭಗವಂತನೇ. ಹಾಗಾದ್ರೆ ಇದು ಕೂಡ ವ್ಯಕ್ತ ಸ್ವರೂಪ ಅಲ್ಲ, ಇದು ಏನು, ಇದು ಭಗವಂತ, ಅವನ ಹೊರತಾಗಿ ಇನ್ನೇನೂ ಇಲ್ಲ ಅಂತ. ಅಥವಾ ಭಗವಂತ ಅನ್ನೋಕ್ಕಾಗಲ್ಲ. ಉದಾಹರಣೆ ತದನಂತರ ಆತ್ಮ ಪರಮಾತ್ಮ ಒಂದು ಅಂದ್ರೆ ಅದ್ವೈತ, ಆತ್ಮ ಪರಮಾತ್ಮ ಬೇರೆ ಅಂದ್ರೆ ದ್ವೈತ ಅನ್ನೋ ಮಟ್ಟಿಗೆ ಹಾಳು ಮಾಡ್ಕೊಂಡಿದೀವಿ ಇವತ್ತು. ಈಗ ಉದಾಹರಣೆ, ಇದೊಂದು 4 ಎಕರೆ ಜಾಗ, ಇಲ್ಲಿ ನಾನು ಒಂದು ಗಿಡ ಹಾಕಿದ್ದೀನಿ ಅಂತ ಅನ್ಕೋಣ. ಇದು ಬಿಟ್ಟು ಇನ್ಯಾವ ಗಿಡನೂ ಹಾಕಿಲ್ಲ. ಆವಾಗ ನನ್ನ ಕೆಂಪಯ್ಯಂಗೋ, ನಮ್ಮ ಮಲ್ಲಿಕಾರ್ಜುನ್ಗೋ, ನಮ್ಮ ಹುಸೇನಂಗೋ, ಹುಸೇನ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಾ ಅಂದರೆ ಬಕೆಟ್ ನೀರು ತಂದು ಇದಕ್ಕೆ ಹಾಕ್ಬಿಟ್ಟು ಹೋಗ್ತಾನೆ. ಅವನು ಪ್ರಶ್ನೆ ಮಾಡಲ್ಲ, ಅಪ್ಪ ಯಾವುದಕ್ಕೆ ಹಾಕ್ಬೇಕಪ್ಪ ಅಂತ ಕೇಳಲ್ಲ ಅವನು. ಅದೇ ಇಷ್ಟೆಲ್ಲ ಗಿಡಗಳಿದ್ದಾಗ, ಇಲ್ಲಿ ಗಿಡಗಳು ಹಾಕಿದೆ, ಅಲ್ಲಿ ಗಿಡ ಹಾಕಿದ್ದೀನಿ, ಆ ಕಡೆನೂ ಗಿಡ ಹಾಕಿದ್ದೀನಿ, ನೀರು ಹಾಕ್ಬಿಟ್ಟು ಬಾ ಹುಸೇನ್ ಅಂದಾಗ ಅಪ್ಪ ಯಾವುದಕ್ಕೆ ಹಾಕ್ಬೇಕು ಕೇಳ್ತಾನೆ ಅವನು. ಯಾಕೆ, ಇಲ್ಲಿ ಹಲವಾರಿದ್ದಾಗ ಆ ಗಿಡ ಈ ಗಿಡ ಅಂತ ಹೆಸರು ಮಾಡ್ಬೇಕಾಗಿ ಬರುತ್ತೆ. ಎಷ್ಟು ಗಿಡಗಳಿದೆ ಅಂತ ಹೆಸರು ಮಾಡ್ಬೇಕಾಗಿ ಬರುತ್ತೆ. ಒಂದೇ ಗಿಡ ಇದ್ದಾಗ ಅವಶ್ಯಕತೆ ಇಲ್ಲ, ಇದಕ್ಕೆ ಹೆಸರಿಡೋ ಅವಶ್ಯಕತೆ ಇಲ್ಲ. ಆ ಒಂದು ಗಿಡ ಇದೆ, ಅಲ್ಲಿ ಒಂದು ಗಿಡ ಇದೆ, ಅದಕ್ಕೆ ನೀರು ಹಾಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅವನಿಗೆ ಬರ್ತಾನೆ, ನೀರು ಹಾಕ್ಬಿಟ್ಟು ಹೋಗ್ತಾನೆ. ಆಗ ಇದಕ್ಕೆ ಇದು ಹೆಸರು ಏನು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಅವನಿಗಿರಲ್ಲ. ಅಪ್ಪ ಗಿಡ ಹಾಕಿದ್ದಾನೆ, ಬಂದು ನೀರು ಹಾಕ್ಬೇಕಷ್ಟೆ. ಇಷ್ಟೆಲ್ಲ ಗಿಡ ಇದ್ದಾಗ ಅವನಿಗೆ ಪ್ರಶ್ನೆ ಬರುತ್ತೆ, ಯಾವುದಕ್ಕೆ ಹಾಕಬೇಕು ಅಂತ. ಹಾಗೆ ಇರುವುದು ಒಂದೇ ಆದ್ದರಿಂದ ಅದು ಯಾವುದು ಅಂತ ಕೇಳಿದ್ರೆ ಅದು ಆತ್ಮವೋ ಪರಮಾತ್ಮವನ್ನ ಲೆಕ್ಕವೇ ಬರಲ್ಲ. ಅದು ಯಾವುದಿದೆಯೋ ಅದಿದೆ ಅಷ್ಟೇ. ಅದಕ್ಕೆ ಉಪನಿಷತ್ತು ಅದು 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 ಅಂತ ಅದು ಇದೆ. ಅದರ ಹೊರತಾಗಿ ಇನ್ನೇನೂ ಇಲ್ಲ ಅಂದಾಗ ನಾನು ಯಾವುದನ್ನ ನಾನು ಬೇರೆ ಅಂತ ಅನ್ಕೊಂಡಿದ್ದೆ, ನಾನು ಇದು ಅಂತ ಅನ್ಕೊಂಡಿದ್ದೀನಿ. ಆ ಇದು ಅದಲ್ಲ, ಅದು ಯಾವುದಿದೆಯೋ ಅದೊಂದೇ. ಒಂದೊಂದಕ್ಕೂ ಆಗಲ್ಲ. ಅವಾಗ ಯಾವುದು 3 ಇದ್ದಾಗ 1 2 3 ಅಂತ ಎಣಿಸ್ಬೋದು. ಇದು ಒಂದೇ ಇದ್ದಾಗ 1 ಅಂತ ಕೌಂಟಿಂಗು ಲೆಕ್ಕ ಬರಲ್ಲ. ಇದು ಒಂದಿದೆ, ಇಲ್ಲಿ ಪಿಕಾಸೆ ಇದೆ, ಒಂದು ಪಿಕಾಸೆ ಲೆಕ್ಕ ಬರಲ್ಲ. ಪಿಕಾಸೆ ಇಲ್ಲ ಕಡೆ ಇರುತ್ತೆ, ಇಲ್ಲಾರು ಕೂತಿದ್ದು ಅಂದ್ಕೊಳ್ಳಿ, ಪಿಕಾಸೆ ಕೊಡು ಅಂದರೆ ತಕ್ಷಣ ಈ ಪಿಕಾಸೆ ಎತ್ಕೊಟ್ಬಿಡ್ತಾರೆ. ಇಲ್ಲಿ 2 ಪಿಕಾಸೆ ಇತ್ತು ಅಂದರೆ ಪಿಕಾಸೆ ಕೊಡು, ಯಾವ್ದು ಬೇಕು ಕೇಳ್ತಾನೆ, ಇದು ಬೇಕಾ ಅಥವಾ ಇಲ್ಲಿರೋದು ಬೇಕಾ ಕೇಳ್ತಾನೆ. ಎಷ್ಟು ಅಂತ ಒಂದೇ ಇರೋದು. ಒಂದಿದ್ದಾಗ ಯಾರು ಒಂದು ಅಂತ ಹೇಳಲ್ಲ. ನಂದು ಒಂದು ಸ್ವಂತ ಮನೆ ಇದೆ ಅಂತ ಯಾರು ಹೇಳಲ್ಲ. ಒಂದಿರೋರು ಒಂದು ಮನೆ ಸ್ವಂತ ಮನೆ ಇದೆ ಅಷ್ಟೇ. ಅದು 2 ಮನೆ 3 ಮನೆ ಇದ್ದಾಗ ಸ್ವಂತ ಮದುವೆಗೆಲ್ಲ ಹೋದಾಗ ಕೇಳ್ತಾರಲ್ಲ, ಹೆಣ್ಣು ಗಂಡು ನೋಡ್ಬೇಕಾರೆ ಸ್ವಂತ ಮನೆ ಇದೆಯಾ ಕೇಳ್ತಾರೆ. ಇದೆ. ಎಷ್ಟು ಅನ್ನೋದು ಸ್ವಂತ ಮನೆ ಇದೆಯೋ ಸ್ವಂತ ಏಕವಚನ ಮುಗಿದೈತದ. ಅಲ್ಲಿ ಮತ್ತೆ ಒಂದು ಅಂತ ಸೇರಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಏನು ಇಂಗ್ಲೀಷ್ನಲ್ಲಿ ಎ ಆ್ಯನ್ ದ ಅಂತೆಲ್ಲ ಇದೆ, ಆ ಥರ ಇಲ್ಲಿಲ್ಲ. ಯಾಕೆಂದರೆ ಸಿದ್ಧಾಂತದ ಆಧಾರವಾಗಿ ಈ ದೇಶದ ಭಾಷೆಗಳು ಬೆಳೆದಿರೋದ್ರಿಂದ
ಎ ಆ್ಯನು ದ ದಿ ಇವೆಲ್ಲ ಇಲ್ಲ ಈ ದೇಶದಲ್ಲಿ. ಭಾಷೆಗಳು ಇಲ್ಲಿಯ ಭಾಷೆಲಿಲ್ಲ. ಯಾಕೆಂದ್ರೆ ಯಾವುದನ್ನು ಸಂಖ್ಯೆಯಲ್ಲಿ ನೋಡಲೇ ಇಲ್ಲ. ನಮ್ಮಲ್ಲಿ ಸಾಂಖ್ಯ ಇರೋ ಸಂಖ್ಯೆಗಳನ್ನೆಲ್ಲ ಕಳ್ಕೊಳ್ಳೋದೇ ಸಾಂಖ್ಯ. 24 ತತ್ವಗಳು ಹೇಳಿ ಇದರಲ್ಲಿ ಕೊನೆಗೆ ಪರತತ್ವ ಒಂದೇ ಅಪ್ಪ, ಇದೆಲ್ಲವೂ ಅನಿತ್ಯ, ಪರತತ್ವ ಒಂದೇ ನಿತ್ಯ ಅಂತ ಸಾಂಖ್ಯದಲ್ಲಿ ನಾವು ಸಂಖ್ಯೆನ ಕಳ್ಕೊಂಡೇ ಹೋಗ್ತೀವಿ. ಅಲ್ಲಿ ಪಂಚಭೂತಗಳಿದೆ, ಅದು ನೀನಲ್ಲ ಬಿಟ್ಟಾಕು. ಪಂಚ ತನ್ಮಾತ್ರಗಳಿದೆ, ಅದು ನೀನಲ್ಲ ಬಿಟ್ಟಾಕು. ಹೀಗೆಲ್ಲವನ್ನು ಬಿಡ್ತಾ ಹೋಗೋದು. ಅಂದರೆ ಅದ್ರ ಜೊತೆಗೆ ನಾವು ಅಫಿಲಿಯೇಟ್ ಮಾಡ್ಕೊಳ್ತಾ ಇರೋದು, ಐಡೆಂಟಿಫೈ ಮಾಡ್ಕೊಳ್ತಾ ಇರೋದು. ಇದೆಲ್ಲವೂ ಅನಿತ್ಯ, ಇದ್ಯಾವುದು ಅಲ್ಲ. ನಿನ್ನ ಪ್ರಕೃತಿಯಿಂದ ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲವೂ ಕೂಡ ಅನಿತ್ಯ, ಬದಲಾಗ್ತಿರುತ್ತೆ, ಕೊನೆಗೊಳ್ಳುತ್ತೆ. ಇದೆಲ್ಲವೂ ಇದ್ದಾರೆ. ಪರಸತ್ವ ಒಂದಿದೆಯಲ್ಲ, ಒಂದೇ ಒಂದು ತತ್ವ, ಅದು ಅನಿತ್ಯವಾಗಿದೆ, ಅದು ನಿತ್ಯವಾಗಿದೆ, ಸದಾಕಾಲ ಇದ್ದೇ ಇದೆ. ಹಾಗಾಗಿ ನಿತ್ಯದ ಕಡೆಗೆ ಹೋಗು. ಸಾಂಖ್ಯಯೋಗ ಅದನ್ನು ಹೇಳುತ್ತೆ. 24 ತತ್ವಗಳಲ್ಲಿ ಒಂದು ಮಾತ್ರ ನಿತ್ಯ, ಮಿಕ್ಕಿದ್ದೆಲ್ಲ ಅನಿತ್ಯ. ಹಾಗೆ ವಿವೇಕವನ್ನು ಕೊಡುತ್ತೆ. ಆ ರೀತಿ ಅದು ಎಲ್ಲವೂ ಕೊನೆಗೆ, ಎಲ್ಲ ಸಿದ್ಧಾಂತಗಳು ಕೊನೆಗೆ ವಿವೇಕ, ವೈರಾಗ್ಯ, ಷಟ್ ಸಂಪತ್ತು, ಮುಮುಕ್ಷತ್ವವನ್ನು ಕಲಿಸೋದಕ್ಕೆ ಮಾಡುವಂಥ ಸಿದ್ಧಾಂತಗಳೇ ಹೊರತು ಸಿದ್ಧಾಂತಗಳೇ ಸತ್ಯವಲ್ಲ. ಸತ್ಯವನ್ನು ನೋಡೋದಕ್ಕೆ ಸಿದ್ಧಾಂತಗಳು ಬೇಕೇ ಹೊರತು ಸಿದ್ಧಾಂತ ಸತ್ಯವಲ್ಲ. ಅದು ಆ ಕಡೆಗೆ ಬೆರಳು ಮಾಡ್ತಿರುತ್ತಷ್ಟೆ. ಹಾಗೆ ಅಂಥ ಗುಣಗಳನ್ನು ಈಗ ಇದು ಸುಲಭ ಆಯಿತು ಅಂತಂದರೆ ಬಹುಶಃ ಅದಕ್ಕೆ ಈ ತೋಟಗಾರಿಕೆನ ಕಾರಣ. ಇಂಥ ಒಂದು ಪರಮಾದ್ವೈತದಲ್ಲಿ ಅದು ಈ ಅದ್ವೈತ ಪದ ಬಳಸೋದು ನನಗೆ ಇಷ್ಟ ಆಗಲ್ಲ. ಅದು ಏನಿದೆಯೋ ಅದು ಇದೆ ಅಷ್ಟೇ. ಅದೇ ಪ್ರಚಲಿತವಾಗಿ ಅದು ಬಳಕೆಲಿರೋದ್ರಿಂದ ಅದನ್ನ ಬಳಸುವಂಥ ಅನಿವಾರ್ಯತೆ ಅಷ್ಟೇ. ಘಟಘಟ ಮೇ ಪಂಚಿ ಬೋಲುತ್ತ ಅಂತ ಒಂದು ಕಡೆ ಕಬೀರ್ದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಎಲ್ಲದರಲ್ಲೂ ಒಂದೇ ಹಕ್ಕಿ, ಅದು ಘಟಘಟ ಮೇ ಪಂಚಿ ಬೋಲುತ್ತಾ. ಪಂಚಿ ಅಂದ್ರೆ ಅಲ್ಲಿ ಹಂಸ ಪಕ್ಷಿ. ಹಂಸ ಪಕ್ಷಿ ಏನು ಹೇಳ್ತಾ ಇದೆ ಅಂದರೆ ಓಂಕಾರವನ್ನು ನುಡಿಸ್ತಾ ಇದೆ. ಓಂಕಾರವನ್ನು ನುಡಿಸ್ತಾ ಇದೆ. ಪ್ರತಿಯೊಬ್ಬನು, ಘಟ ಅಂದರೆ ದೇಹ ಅಂತ, ಈ ಘಟದಲ್ಲಿ ಪ್ರತಿಯೊಬ್ಬನ ಘಟದಲ್ಲೂ ಓಂಕಾರ ಹಾಡ್ತಾ ಇದೆ. ಅದಕ್ಕೆ ಶರೀಫಜ್ಜ ಕೂಗು ಏನಿತಿದೆ ಬೆಳವ ಅಂತ ಅಂತಾರೆ. ಅಲ್ಲಿ ಬೆಳವ ಅಂತಾರೆ, ಘಟ ಮೇ ಪಂಚಿ ಬೋಲುತ್ತಾ ಅಂತಾರೆ. ಇಬ್ರು ಕೊನೆಗೆ ಒಂದನ್ನೇ ಹೇಳ್ತಾರೆ, ಅವ್ರ ಭಾಷೆಯಲ್ಲಿ ಹೇಳ್ತಾರೆ ಅಷ್ಟೇ. ಸೊ ಅಲ್ಲಿ ಹೇಳ್ತಾ ಹೋಗ್ತಾರೆ, ನೀನೇ ನೀನೇ ಈ ತೋಟಗಾರ, ನೀನೇ ಇದರ ಗಿಡ, ಹೂವು, ಹಣ್ಣು, ನೀನೇ ಇದರ ಹೂವನ್ನು ಕೀಳುವವನು, ಅದರ ಫಲವನ್ನು ಅನುಭವಿಸುವವನು ನೀನೇ. आप ही माली, आप ಬಗೀಚಾ, आप ही ಕಲಿಯಾ ತೋಡುತ್ತಾ ಅಂತ. ನೀನೇ ಇದರ ತೋಟಗಾರ, ಈ ಪ್ರಪಂಚದ ತೋಟಗಾರವೂ ನೀನೇ, ಈ ತೋಟವೂ ನೀನೇ, ಅದನ್ನು ಅನುಭವಿಸುತ್ತಿರುವವನು ನೀನೇ ಅಂತ ಅಂದ್ಬಿಡ್ತಾರೆ. ಅವನ ಹೊರತಾಗಿ ಇನ್ನೇನು ಇಲ್ಲ ಅಂದಾಗ ಅದೆಲ್ಲ ಕೊನೆಗೆ ಅವನೇ ಅಂತ. ವಿಷ್ಣು ಪುರಾಣದಲ್ಲಿ ಅವನ್ನ ಹಾಗೆ ಹೇಳ್ತಾರೆ, ನೀನೇ ಇದನ್ನು ಸೃಷ್ಟಿ ಮಾಡಿ, ನೀನೇ ಯಜ್ಞಕುಂಡವಾಗಿ ನಿಂತು, ಯಜ್ಞದ ಅಗ್ನಿಯಾಗಿ ನಿಂತು, ಅಲ್ಲಿ ವಶಟ್ಟಾಗಿ ನಿಂತು, ನೀನೇ ವಹ್ನಿಯಾಗಿ ನಿಂತು. ವಹ್ನಿ ಅಂದರೆ ಅವನ ಹೆಸರು ಕೂಡ, ಭಗವಂತನ ಹೆಸರು. ವಿಷ್ಣು ಸಹಸ್ರನಾಮದಲ್ಲಿ ಅವನ ವಹ್ನಿ ಅಂತಾರೆ. ವಹ್ನಿ ಅಂದರೆ ಹೋಮಕುಂಡದಲ್ಲಿ ಏನು ಇದಂ ನಮಮ ಅಂತ ಆಹುತಿ ಕೊಡ್ತಾ ಹೋಗ್ತೀವಿ, ಅದನ್ನೆಲ್ಲ ತೆಗೆದುಕೊಂಡು ಹೋಗೋಣಂತೆ. ಅದನ್ನು ನಮ್ಮ ಕರ್ಮದ ಇದನ್ನೆಲ್ಲ ಆತ ಸ್ವೀಕರಿಸುವವನು. ನಾವೇನು ಭಗವಂತನ ಇದಂ ನಮಮ ಅಂತ ಕೊಡ್ತೀವಿ, ಅದನ್ನು ಸ್ವೀಕರಿಸುವವನು ಆತ ವಹ್ನಿ ಅಂತ ಹೇಳುತ್ತೆ. ಅದು ಈಗ ಇಡೀ ಸೃಷ್ಟಿಯ ಒಂದು ಮೇಲೆ ಆ ಹೋಮಕುಂಡದ ವಸ್ತುಗಳು ಬಳಸಿದ್ದು ಈ ವಿಶ್ವದ್ದೇ, ಅಲ್ಲಿ ಹಾಕ್ತಿರೋ ವಸ್ತುಗಳು ಕೂಡ ಒಂದೇನೆ. ಅದು ಹೇಗಿದ್ರು ಇದಂ ನಮಮಾನೆ, ಅದು ಯಾವುದು ನನ್ನದಲ್ಲ. ಇಡೀ ಪ್ರಪಂಚ ಎಲ್ಲ ಹಂಗೆ ಲೆಕ್ಕ ತಗೊಂಡ್ರೆ ಯಾವುದು ನನ್ನದಲ್ಲ, ಎಲ್ಲವನ್ನು ಇದಂ ನಮಮ ಅಂತ ನಾವು ಹಾಕ್ತಾ ಹೋಗ್ತಿರ್ತೀವಿ. ಆಗ ಅದನ್ನು ಸ್ವೀಕರಿಸುವವನು ಆತ, ಅವನು ವಹ್ನಿ ಅಂತ. ಅವನೇ ಹೋಮಕುಂಡ, ಹೋಮಕುಂಡಕದಲ್ಲಿರುವ ಅಗ್ನಿಯೂ ಆತನೇ, ಹೋಮಕುಂಡಕ್ಕೆ ಕೊಡ್ತಿರೋ ಆಹುತಿನೂ ಆತನೇ, ಮತ್ತೆ ಆಹುತಿ ಆಗ್ತಿರೋ ವಸ್ತುಗಳು ಆತನೇ, ಎಲ್ಲವೂ ಆತನೇ ಅಂತ ಹೇಳ್ತಾ ಹೋಗುತ್ತೆ. ಹಾಗೆ ಅದು ಇದೆಲ್ಲವನ್ನು ನೋಡುವಾಗ ಕಬೀರ್ದಾಸದ ಅದು ತುಂಬ ಚೆನ್ನಾಗಿ, ತುಂಬ ಪ್ರೀತಿ ಅನಿಸುತ್ತೆ. ಈ ತೋಟವೂ ಅವನದೇ, ಈ ತೋಟವೂ ಅವನೇ, ತೋಟದಲ್ಲಿ ಬೆಳೆದಿರುವ ಹೂಗಳು, ಗಿಡಗಳು ಇವೆಲ್ಲವೂ ಆತನೇ. ಅದನ್ನು ತಾನೇ ಸೃಷ್ಟಿ ಮಾಡಿ, ತನ್ನನ್ನೇ ಸೃಷ್ಟಿ ಮಾಡಿಕೊಂಡು, ತನ್ನ ಸೃಷ್ಟಿನ ತಾನೇ ನೋಡ್ತಾ ಖುಷಿಯಾಗಿರೋನು ಕೂಡ ಆತನೇ ಅಂತ ಕಬೀರ್ದಾಸರು ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ.
ಆಪ್ ಹಿಮಾಲಿ ಆಪ್ ಬಗೀಚ ಆಪ್ ಹಿ ಕಲಿಯಾ ತೋಡುತ್ತಾ ಅಂತ. ಇದರಲ್ಲಿ ದ್ವೈತ ಸರಿಯೋ ಅದ್ವೈತ ಸರಿಯೋ ಅದು ಗೊಡವೆಗೆ ನಾನು ಹೋಗಲ್ಲ. ಇವಿಷ್ಟರಲ್ಲೂ ವೇದಾಂತ ಸಿದ್ಧಾಂತ ಮತಗಳು ಅದೇನೇ ಅನ್ನಿ, ಅದರ ಜೊತೆಗೊಂದು ಕಾವ್ಯ ಇದೆ. ಜಿಬ್ರಾನ್ ಹೇಳ್ದಂಗೆ ಈ ಕಡೆ ವೇದಾಂತಿ, ಈ ಕಡೆ ಕವಿ, ಮಧ್ಯ ಒಂದು ನದಿ. ಆ ನದಿಯನ್ನು ದಾಟದಷ್ಟೇ ನನಗೆ ಮುಖ್ಯ ಆಗ್ಬಿಡುತ್ತೆ. ಆ ಪ್ರೇಮವೆನ್ನುವ ನದಿಯಲ್ಲಿ ಆ ವೇದಾಂತಿನೂ ಮುಳುಗಬೇಕು, ಈ ಕಡೆ ಕವಿನೂ ಮುಳುಗಬೇಕು. ಕೊನೆಗಲ್ಲಿ ಪ್ರೇಮವಷ್ಟೇ ಉಳಿದುಬಿಡುತ್ತೆ. ಆ ಪ್ರೇಮ ಕೊನೆಗೆ ಆ ಸಿದ್ಧಾಂತವನ್ನು ಕಾವ್ಯಾತ್ಮಕವಾಗಿ ಅಥವಾ ಕಾವ್ಯದಲ್ಲಿ ಸಿದ್ಧಾಂತವನ್ನು ಹೇಳ್ತಾ ತಾನೂ ಅದರ ಸವಿಯನ್ನು ಸವಿತಾನೆ, ಮತ್ತೊಬ್ಬರಿಗೂ ಆ ಸವಿಯನ್ನು ಹಂಚ್ತಾ ಹೋಗ್ತಾನೆ. ನನಗೆ ಕೊನೆಗೆ ಮುಖ್ಯವಾಗೋದು ಸವಿಯನ್ನು ನಾನು ಅನುಭವಿಸಿದ್ನ, ಆ ಅನುಭವಿಸಿದ ಸವಿಯನ್ನು ಒಂದು 10 ಜನಕ್ಕೆ ಅದನ್ನು ಹಂಚ್ಕೊಳ್ಳೋಕೆ ನನ್ನ ಕೆಲಸ ಸಾಧ್ಯ ಆಯಿತಾ? ಅದನ್ನು ಕೊಡೋದನ್ನಕ್ಕಾಗಲ್ಲ, ಹಂಚ್ಕೊಳ್ಳೋದು ಅನ್ಬೋದು ಅಷ್ಟೇ. ಯಾಕಂದರೆ ಅದು ಕೂಡ ನಮ್ಮದಲ್ಲ, ಎಲ್ಲವೂ ಭಗವಂತಂದ ಮೇಲೆ ಆ ಸವಿ ಕೂಡ ಭಗವಂತಂದೆ. ಆ ಸವಿಯನ್ನು ಹಂಚ್ಕೊಳ್ಳೋಕ್ಕಾಯ್ತಾ ಅನ್ನೋದಷ್ಟೇ ನನಗೆ ಮುಖ್ಯವಾಗುವಾಗ, ಹೇಗೆ ಗಿಡ ಹಚ್ಚಿದ್ದು, ಗಿಡನ ಹಾಕಿದಷ್ಟೇ ನಾನು ನೆಟ್ಟಿದ್ದು, ಅದಕ್ಕೆ ಕಾಲಕ್ಕೆ ತಕ್ಕಂತೆ ಅದು ಮೊಳಕೆ ಯಾವಾಗ ಹೊಡಿಬೇಕು, ಅದು ಗಿಡ ಯಾವಾಗ ಆಗಬೇಕು, ಮರ ಯಾವಾಗ ಆಗಬೇಕು, ಅದು ಯಾವಾಗ ಬಾಡಬೇಕು, ಇದೆಲ್ಲ ಪ್ರಕೃತಿಗೆ ಬಿಟ್ಟಿರುತ್ತೆ. ನಾನು ನೆಪ ಮಾತ್ರ ಆಗ್ಬಿಡ್ತೀನಿ. ಅದಕ್ಕೆ ಅಲ್ಲಮ ಪ್ರಭು ಚೆನ್ನಾಗಿ ಹೇಳ್ತಾರೆ, ಈ ಗುರು ನೀಡೋ ಮಾರ್ಗ ಅದೇನೇ ನಮಗೆ ಬೀಜ ಅಂತೆ. ಅದಕ್ಕೆ ನಾವು ಭಕ್ತಿ ಮತ್ತೊಂದು ಇಂಥವೆಲ್ಲ ಗೊಬ್ಬರ ಹಾಕಿ ಅದಕ್ಕೆ ನಾವು ಪೌಷ್ಟಿಕಾಂಶತೆ ಮತ್ತೊಂದು ನೀರು ಇದೆಲ್ಲ ಒದಗಿಸ್ಬೇಕಂತೆ. ಭಕ್ತಿ ಶ್ರದ್ಧೆ ಇಂಥವನ್ನೆಲ್ಲ. ಅದ್ರ ಜೊತೆಗೆ ಪವನವೇ ರಾಟಾಳ ಒಳಗಿಂದ ಯೋಗ ಮಾರ್ಗದಲ್ಲಿ ನಡೀತಾ ಗುರು ಬೀಜ ಮಂತ್ರ ನೀಡ್ತಾನೆ. ಅದು ನಮ್ಮಲ್ಲಿ ಅದು ಸೀಡಿಂಗ್ ಆಗುತ್ತೆ, ಇನ್ಸೆಪ್ಷನ್ ಆಗುತ್ತೆ. ಆಗ ಅದನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಗುರು ಕೊಟ್ಟ ಮಾರ್ಗವನ್ನು ನಾವು ಒಳಗಡೆ ಅದನ್ನು ಕಾಪಾಡ್ಕೊಳ್ತಾ ಹೋಗ್ಬೇಕು. ಅದಕ್ಕೆ ಇದೆಲ್ಲ ರೋಗ ಬಂತ, ಮತ್ತೊಮ್ಮಂತ ಕ್ರಿಮಿಕೀಟ ಬಂತ, ಕುರಿ ಮೇಕೆ ಬಂದು ತಿನ್ಕೊಂಡು ಹೋಗ್ಬಿಡ್ತಿದ್ಯಾ ಅಂತ ಅದನ್ನು ಬೇಲಿಗೆ ಇದು ಮಾಡಿ ನೋಡ್ತಾ ಇರ್ಬೇಕಂತ. ಅರಿವೆನ್ನುವ ಬೇಲಿಯನ್ನು ಹಾಕಿ ಅದನ್ನು ಕಾಪಾಡ್ತಾ ಹೋಗ್ಬೇಕಂತೆ. ಪವನವೇ ರಾಟಾಳ, ಅಲ್ಲಿ ಉದಾನ ಪ್ರಾಣ ಮತ್ತು ಅಪಾನ ಏನಿದೆ ಅದನ್ನು ಬಳಸ್ತಾ ಒಳಗಿಂದ ಸುಷುಮ್ನಾ ನಾಡಿಯಿಂದ ಆನಂದವನ್ನು ಸ್ವೀಕರಿಸ್ತಾ ಒಳಗೆ ಯೋಗ ಮಾರ್ಗ ನಡೀತಾ, ಅಲ್ಲಿ ಯೋಗ ಮಾರ್ಗ ಸಿಗುವಂತಹ ಅಮೃತವನ್ನು ಆನಂದವನ್ನು ಅದನ್ನು ಆ ಬೀಜ ಆ ತೋಟಕ್ಕೆ ಅದನ್ನು ಪವನವೇ ರಾಟಾಳ ಅಲ್ಲಿಂದ ನೀರನ್ನ ತೆಗೆದು ಸುಷುಮ್ನೆಯಿಂದ ತೆಗೆದು ಅದಕ್ಕೆ ಎರಿತಾ ಹೋಗ್ಬೇಕಂತೆ. ಆಗ ಜ್ಞಾನ ಸತ್ಯ ಆನಂದ ಅನ್ನೋಂಥದ್ದು ನಮಗೆ ಫಲವಾಗಿ ಸಿಗತ್ತಂತೆ. ಅದನ್ನು ಅಲ್ಲಮ ಪ್ರಭು ಒಂದು ಇದರಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ತೋಟ ಮಾಡೋದಕ್ಕೆ ಹೋಲಿಸಿ ಅಲ್ಲಮ ಪ್ರಭು ಒಂದು ವಚನದಲ್ಲಿ ಅದನ್ನು ಕಟ್ಕೊಡ್ತಾರೆ. ಇದೆಲ್ಲ ನಮಗೆ ಅದು ಸಾಧ್ಯವಾಗಬೇಕು ಅಂತಂದರೆ ಅದಕ್ಕೆ ನಮಗೆ ಕರುಣೆ ಬೇಕು. ನಿನ್ನೆ ಪ್ರಜ್ಞಾಪಾರಮಿತದಲ್ಲಿ ಮಾತಾಡಬೇಕಾದ್ರೆ ಹೇಳ್ತದೆ, ಇಡೀ ಸುದೀರ್ಘವಾಗಿ ಪ್ರಜ್ಞಾಪಾರಮಿತ ಬಗ್ಗೆ ಒಂದು ಸಂಚಿಕೆ ಮಾಡಿದ್ದೀನಿ. ಅದರಲ್ಲಿ ಕರುಣ ಅಂತ ಪದ ಬರುತ್ತೆ. ಕರುಣೆ ಮತ್ತು ಶೂನ್ಯ ಎರಡೂ ಮುಖ್ಯ. ಗುಂಡಪ್ಪ ಕೂಡ ವೈರಾಗ್ಯ ಕಾರುಣ್ಯ ಎರಡೂ ಬೇಕು, ಅದೇ ನಿನ್ನ ಧೀರತನ ಅಂತ ಗುಂಡಪ್ಪ ಒಂದು ಕಗ್ಗದಲ್ಲಿ ಹೇಳ್ತಾರೆ. ಈ ಕಾರುಣ್ಯ ನಾವು ಅನ್ಕೋತೀವಿ, ನಾವು ಸಿಂಪತಿ ಅಂತ ಅನ್ಕೊಂಡ್ಬಿಡ್ತೀವಿ. ಭಾವನಾತ್ಮಕವಾಗಿ ಕರುಣೆ ಅಂತ ಬಂದ ತಕ್ಷಣ ಸಿಂಪತಿ ಆ್ಯಂಡ್ ಎಂಪತಿ, ಅದು ಹೌದು, ಇಲ್ಲ ಅಂತಲ್ಲ. ಕರುಣೆ ಅಂತಂದರೆ ಅದು ಭಾವನಾತ್ಮಕವಾಗಿ. ಯೋಗದಲ್ಲಿ ಧ್ಯಾನದ ರೀತಿಯಲ್ಲಿ ಕರುಣೆ ಅಂತ ನೋಡಿದಾಗ ಈ ಕರಣಗಳಿದೆಯಲ್ಲ, ಪಂಚ ಕರ್ಮೇಂದ್ರಗಳು, ಪಂಚ ಜ್ಞಾನೇಂದ್ರಗಳು, ಇದರ ಮುಖಾಂತರ ನಾವು ನೋಡುವಾಗ ಅಜ್ಞಾನದಿಂದ ನೋಡ್ತಿರ್ತೀವಿ, ಭಾವನೆಗಳು ಅಂಟ್ಕೊಂಡು ನೋಡ್ತಿರ್ತೀವಿ. ನಮ್ಮದೇ ಒಂದಷ್ಟು ಪ್ರಿಜುಡಿಸಸ್ಸಲ್ಲಿ ಪ್ರಿಯಾಕ್ಯುಪೈಡ್ ಮೈಂಡಿಂದ ನಾವು ಇವುಗಳ ಮುಖಾಂತರ ನೋಡಬೇಕಾದ್ರೆ ಅದರ ಆಧಾರದ ಮೇಲೆ ನೋಡ್ತಿರ್ತೀವಿ. ಅದಕ್ಕೆ ನಮಗೆಲ್ಲವೂ ನಮ್ಗೆ ಹೇಗೆ ಬೇಕೋ ಹಾಗೆ ಕಾಣಿಸ್ತಿರುತ್ತೆ. ಎಲ್ಲವೂ ಹೇಗಿದೆಯೋ ಹಾಗೆ ಇದೆ, ಬಟ್ ನನಗೆ ಇದು ಹೇಗೆ ಬೇಕೋ ಹಾಗೆ ಕಾಣಿಸ್ತದೆ. ಈ ಗಿಡಗಳು ಹಂಗೆಲ್ಲ ಹಾಕ್ಬಿಟ್ಟಿದ್ರಲ್ಲ, ಈ ಕಡೆ ಹಿಂಗೆ ಹಾಕ್ಬೇಕಿತ್ತು, ಅದು ಸ್ವಲ್ಪ ಮಣ್ಣು ಇನ್ನೂ ಸ್ವಲ್ಪ ಹೀಗಿರಬೇಕಿತ್ತು, ಇದೆಲ್ಲ ಕಾಣ್ತಾ ಹೋಗುತ್ತೆ. ಹಾಗೆ ನಮ್ಮ ರೀತಿಯಲ್ಲಿ ನಾವು ಅದನ್ನು ನೋಡ್ತಾ ಹೋಗ್ಬಿಡ್ತೀವಿ. ಹೇಗಿದೆಯೋ ಹಾಗೆ ನೋಡಕ್ಕೆ ಹೋಗಲ್ಲ. ಹೇಗಿದೆಯೋ ಹಾಗೆ ನೋಡಬೇಕು ಅಂದರೆ ಈ ಕರ್ಣಗಳಿದೆಯಲ್ಲ, ಪಂಚ ಕರ್ಮೇಂದ್ರಗಳು, ಪಂಚ ಕಾಮೇಂದ್ರಗಳು, ಅದರಲ್ಲಿ ನಾವು ಅರಿವಿನಿಂದ ನೋಡುವುದು. ಪ್ರೇಮಪೂರ್ಣವಾಗಿ ನನ್ನ ಮನಸ್ಸಲ್ಲಿ ಪೂರ್ತಿ ಪ್ರೇಮದ ಹೊರತು ಇನ್ನೇನೂ ಜಾಗವಿಲ್ಲದೆ ಇರುವಷ್ಟು ಮನಸ್ಸಲ್ಲಿ ಪ್ರೀತಿಯನ್ನು ಇಟ್ಕೊಂಡು ಒಂದು ವಸ್ತುವನ್ನು ನೋಡುವುದು.
ಆ ವಸ್ತುವನ್ನ ನೋಡ್ತಾ ನೋಡ್ತಾ ನಮಗೆ ಗೊತ್ತಿಲ್ಲದೆ ಇದರ ಅಸ್ತಿತ್ವ ನಮ್ಗೆ ಅರಿವಾಗ್ತಾ ಹೋಗುತ್ತೆ. ಗಿಡ ಇದೆ, ಇದು ಗಿಡ ಅಂದ್ರೆ ಇದು ಗಿಡ ಅಲ್ಲ, ಇದು ಎಲೆ, ಇದು ಎಲೆದು ಕಾಂಡ, ಇದು ಗಿಡ ಅನ್ನಕ್ ಹೋದ್ರೆ ಇದು ಮತ್ತೆ ಒಣಗಿದ ಸಿಪ್ಪೆ, ಇದೆಲ್ಲವೂ ಇದೆಲ್ಲವೂ ಸೇರಿ ಗಿಡ ಅಂತ ಅನ್ಕೊಂಡು ಮೊದಲು ಪೂರ್ತಿ ಗಿಡವನ್ನೇ ನೋಡ್ತಾ ಇರೋದು. ಇಡೀ ಗಿಡವನ್ನ ನೋಡ್ತಾ ಹಾಗೆ ಹತ್ರ ಹೋಗ್ತಾ 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 ಓ ಇದು ಎಲೆ, ಇದು ಕಾಂಡ ಅಂತ ಇದರಲ್ಲಿ ಏನು ಬೇರೆ ಬೇರೆ ಭಾಗಗಳಿದೆ ಅದನ್ನು ನೋಡ್ತಾ ಹೋಗೋದು. ಅದು ನೋಡ್ತಾ ನೋಡ್ತಾ ಓ ಇದೆಲ್ಲವೂ ಬೇರೆ ಬೇರೆನೇ ಆಗಿದೆ, ಎಲ್ಲವೂ ಸೇರಿ ಒಂದಾಗಿದೆ, ಒಟ್ಟಾರೆ ಸೇರಿ ಒಂದು ರೂಪ ಇದೆ. ಒಟ್ಟಾರೆ ರೂಪದಲ್ಲಿ ನೋಡ್ತಾ ನೋಡ್ತಾ ಹೋಗ್ತಿದ್ರೆ ಇಲ್ಲಿ ನಮಗೆ ಬೇರೆ ಬೇರೆ ವಿಭಾಗಗಳೆಲ್ಲ ಕಾಣಿಸುತ್ತೆ. ಬೇರೆ ಬೇರೆ ವಿಭಾಗದಲ್ಲಿ ಮತ್ತೆ ಹೋಗ್ತಾ ಹೋಗ್ತಾ ಮತ್ತೆ ಚಿಕ್ಕ ಚಿಕ್ಕ ಚುಕ್ಕಿಗಳಂತೆ, ಇಲ್ಲಿ ಬಿಳಿಯಂತೆ ಇದೆಲ್ಲ ಕಾಣಿಸ್ತಾ ಹೋಗುತ್ತೆ. ಮತ್ತಷ್ಟು ಹಾಗೆ ಕೂಲಂಕುಷವಾಗಿ ನೋಡ್ತಾ ಹೋದ್ರೆ ಎಲೆಯಲ್ಲಿ ಟೆಕ್ಸ್ಚರ್ ಕಾಣಿಸ್ತಾ ಹೋಗುತ್ತೆ. ಆ ಟೆಕ್ಸ್ಚರ್ ಒಳ್ಳೆ ನಮ್ಮ ಕೈಯಲ್ಲಿ ರೇಖೆಗಳಿದ್ದಂಗೆ ಇಲ್ಲಿ ಟೆಕ್ಸ್ಚರ್ ಎಲ್ಲ ಇರುತ್ತೆ. ನಾವು ಹಾಗೆ ಟೆಕ್ಸ್ಚರ್ ನೋಡ್ತಾ 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 ಹಾಗೆ ಹೋಗ್ತಿದ್ದೆ. ಇದಾದೋ ಚಿಕ್ಕ ಈ ಕಡೆಗೋ ಅಥವಾ ಇಲ್ಲಿಗೋ ಎಲ್ಲೋ ಒಂದ್ ಕಡೆ ಧ್ಯಾನ ಹೋಗ್ತಾ ಹೋಗುತ್ತೆ. ಅಲ್ಲಿ ಹೋಗ್ತಾ 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 ಇಷ್ಟು ಅಂತ ನೋಡಿದಾಗ ಇದು ಗಿಡವೇ ಅಲ್ಲ, ಇದು ಗಿಡದ ಒಂದು ಭಾಗ. ಇದೆಲ್ಲ ಕಳಿಸ್ಕೊಂಡು ಅದ್ರ ಕಡೆ ಹೋಗ್ತಾ ಹೋಗೋದನ್ನ ಅಷ್ಟು ಪ್ರೀತಿ ತನ್ಮಯತೆ ನೋಡ್ತಾ ಹೋಗ್ತಿದ್ದಾಗ ಕೊನೆಗೆ ನಿಮ್ಗೆ ಈ ಗಿಡ ಇರೋದೇ ಇಲ್ಲ. ಅಂದ್ರೆ ಇದು ದೃಶ್ಯ, ಇದು ಕಾಣಿಸುತ್ತಿರುವುದು, ನೋಡುತ್ತಿರುವವನು, ಇದು ಹಿಂದಣ, ಇದು ಮುಂದಣ, ಎದುರು ತಾನು ಇಲ್ಲ ಎದುರು ಇಲ್ಲ ಅಂತ ಅಲ್ಲಮ್ಮ, ಇದು ಹಿಂದಣ, ನಾನು ನೋಡುತ್ತಿರುವವನು, ಇದು ಕಾಣುತ್ತಿರುವುದು, ದೃಶ್ಯ ದಿಕ್ಕಿನ ಎರಡರ ನಡುವೆ ಶಾಶ್ವತನಾದ ತಾನಂತೆ ಅಂತ ಮೈಸೂರು ಶಿವರಾಮ ಶಾಸ್ತ್ರಿಗಳು ತಮ್ಮ ತತ್ವಪದದಲ್ಲಿ ಹೇಳ್ತಾರೆ. ಎಷ್ಟು ತನ್ಮಯತೆಯಿಂದ ಕರುಣೆಯಿಂದ ಇದು ನೋಡ್ತಾ ಹೋಗ್ಬೇಕು ಅಂತಂದ್ರೆ ಕೊನೆಗೆ ಇಲ್ಲಿ ಇಲ್ಲೊಂದು ಇರುವುದು ಮತ್ತೆ ನೋಡುತ್ತಿರುವವನು, ಇದೆರಡು ಭಾವವು ಕಳಚ್ಕೊಂಡ್ಬಿಡುತ್ತೆ. ನೋಡುತ್ತಿದ್ದೇನೆ ಅನ್ನೋ ಭಾವವು ಕಳಚಿಕೊಂಡು ಹೋಗುವಂತಷ್ಟು ಮಟ್ಟಿಗೆ ಕರುಣೆಯಿಂದ ಇದು ನೋಡಿದಾಗ ನಮ್ಮಲ್ಲಿ ಆ ಶೂನ್ಯ ಮೂಡುತ್ತೆ. ದೃಶ್ಯವೂ ಇಲ್ಲ, ದೃಕ್ಕೂ ಇಲ್ಲ, ನೋಡುತ್ತಿರುವವನು ಇಲ್ಲ, ನೋಟವೂ ಇಲ್ಲ, ಮತ್ತೆ ಕಾಣುವುದೂ ಇಲ್ಲ. ಹಾಗಾದ್ರೆ ಇಲ್ಲ ಮಾಯ ಆಗ್ಬಿಡುತ್ತೆ, ಢಣ್ ಅಂತ ಬಾಂಬು ಬುಷ್ ಆಗ್ಬಿಡುತ್ತೆ. ಇಲ್ಲ, ಎರಡರ ನಡುವೆ ಇರುವಂತಹ ಭೇದ ಅಳಿಸಿ ಹೋಗುತ್ತೆ. ಇದರ ಚೈತನ್ಯ ನನಗೆ ಅನುಭವಕ್ಕೆ ಬರಕ್ಕೆ ಶುರು ಆಗುತ್ತೆ. ಈ ಗಿಡದಲ್ಲಿರುವ ಚೈತನ್ಯ, ನನ್ನಲ್ಲಿರುವ ಚೈತನ್ಯ ಒಂದೇ ಅಲ್ವಾ? ಎಲ್ಲ ಕೊನೆಗೆ ಮಣ್ಣಿಂದ ಕಾಯ, ಮಣ್ಣಿಂದ, ಇದು ಮಣ್ಣಿಂದ ಆಗಿದೆ, ಇದು ಮಣ್ಣಿಂದ ಆಗಿದೆ. ಈ ಹೊರಗೆ ಕಾಣುವ ಜಗತ್ತು ಯಾವ ಸತ್ಯ ಇದೆ, ಭೇದಗಳಿದೆ, ಮಧ್ವಾಚಾರ್ಯ ಹೇಳಂತ ಭೇದ, ಆ ಭೇದವನ್ನು ನೋಡ್ತಾ 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 ಒಳಗೆ ಹೋಗ್ತಾ ಹೋದ್ರೆ ಒಳಗಿನ ಚೈತನ್ಯ ಒಂದೇ ಇದೆಯಲ್ಲ. ಕೊನೆಗೆ ಆ ದ್ವೈತದಿಂದ ಒಳಗೆ ಅದ್ವೈತಕ್ಕೆ ಹೋಗುತ್ತಾ ಅಲ್ಲಿ ಎಲ್ಲ ಭೇದಗಳನ್ನು ದಾಟಿ ಮೂಲ ವಸ್ತು ಕಡೆಗೆ ಹೋದಾಗ ಮಣ್ಣಿಂದ ಕಾಯ, ಮಣ್ಣಿಂದ, ಪುರಂದರ ವಿಠಲನ ಪುರವೆಲ್ಲ ಮಣ್ಣು, ಮೂರು ಕಣ್ಣಿನ ಶಿವನ ಕೈಲಾಸ ಮಣ್ಣು ಅಂತ ಎಲ್ಲವೂ ಕೊನೆಗೆ ಮಣ್ಣಾಗ್ತಾ ಆಗ್ತಾ 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 ಇಲ್ಲಿರುವ ಸಿದ್ಧಾಂತಿ, ವೇದಾಂತಿ, ಇಲ್ಲಿರುವ ಕವಿ ಮಧ್ಯ ಪ್ರೇಮ ಇರುತ್ತಲ್ಲ, ಅದನ್ನ ದಾಟೋದಕ್ಕೆ ಸುಲಭ ಆಗತ್ತೆ. ಆಗ ಇಲ್ಲಿನ ವೇದಾಂತಿ ನದಿಯನ್ನು ದಾಟಿ ಕವಿ ಆಗ್ತಾನೆ, ಈ ಕಡೆ ಇದ್ದ ಕವಿ ಪ್ರೇಮದ ನದಿಯನ್ನು ದಾಟಿ ಆ ಕಡೆ ವೇದಾಂತಿ ಆಗ್ತಾನೆ. ಅಂತಹ ಕರುಣೆ, ಶೂನ್ಯ, ಪ್ರೇಮ ಇದೆಲ್ಲವೂ ಮೇಳೈಸಿ ಪ್ರತಿಯೊಬ್ಬನಲ್ಲೂ ಅದು ಮಧ್ಯಮ ಮಾರ್ಗವಾಗಿ, ಯೋಗ ಭೋಗ ಸಂಯೋಗವಾಗಿ ಎಲ್ಲವನ್ನು ಮಣ್ಣಾಗಿ ನೋಡುತ್ತಾ ಮಣ್ಣನ್ನು ಹೊನ್ನು ಅನ್ನೋದೇ, ಹೊನ್ನನ್ನು ಮಣ್ಣು ಅನ್ನೋದೇ, ಮಣ್ಣು ಮಣ್ಣು, ಹೊನ್ನು ಹೊನ್ನು ಎರಡೂ ಕೂಡ ಒಂದೇ ಮಣ್ಣಿನಿಂದಾಗಿದೆ. ಆ ಮೂಲ ವಸ್ತುವಲ್ಲಿ ಎಲ್ಲವೂ ನೆಲೆ ನಿಂತಿದೆ ಅನ್ನೋದು ಅರ್ಥ ಆಗಿ ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ. ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟೆ. ಮಣ್ಣಿಂದ ಕಾಯ, ಮಣ್ಣಿಂದ, ಮಣ್ಣಿಂದ ಕಾಯ, ಮಣ್ಣಿಂದ, ಮಣ್ಣಿಂದ ಸಕಲ ದರ್ಶನವೆಲ್ಲ, ಮಣ್ಣಿಂದ ಸಕಲ ದರ್ಶನವೆಲ್ಲ, ಮಣ್ಣ ಬಿಟ್ಟವರಿಲ್ಲಿ ಆಧಾರವಿಲ್ಲ, ಅಣ್ಣ ತಮ್ಮಂದಿರೆಲ್ಲ ಕೇಳಿರಯ್ಯ, ಮಣ್ಣಿಂದ ಕಾಯ, ಮಣ್ಣಿಂದ, ಮಣ್ಣಿಂದ ಕಾಯ, ಮಣ್ಣಿಂದ.